ಸುಮನ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಜಗದೀಶ್ ಹೊನಗೋಡು. ಕರ್ನಾಟಕದ ಕೈಮನೆಯಲ್ಲಿ ಈಗ ಎಲ್ಲೋದ್ರೂ ಕೂಡ ಒಂದೇ ಒಂದು ಚರ್ಚೆ. ಸಿಎಂ ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ, ನಾಡಿದ್ದು ಬದಲಾಗ್ತಾರೆ. DCM ಅವರು ಸಿಎಂ ಸ್ಥಾನಕ್ಕೆ ಏರ್ತಾರೆ. ವಿಧಾನಸೌಧಕ್ಕೆ ಹೋದ್ರೂ ಇದೇ ಚರ್ಚೆ, ಹಳ್ಳಿ ಕಟ್ಟೆ ಪಂಚಾಯಿತಿಗಳಿಗೆ ಹೋದ್ರೂ ಕೂಡ ಇದೇ ಚರ್ಚೆ. ಒಟ್ಟಾರೆ ಕರ್ನಾಟಕದ ಕೈಮನೆ ಸ್ಥಿತಿ ಹೆಂಗಾಗಿದೆಯಪ್ಪ ಅಂದ್ರೆ ಅಗೋಚರ, ಅಯೋಮಯ, ಯಾವುದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಕಾರಣ ಏನು? ಈಗಾಗಲೇ 2.5 ವರ್ಷ ಆಗಿದೆ ಸರ್ಕಾರ ರಚನೆಯಾಗಿ. ಈ ನವೆಂಬರ್ಗೆ ಕೇವಲ 1-2 ತಿಂಗಳ ಹಿಂದೆ KN ರಾಜಣ್ಣ ಅವರು ಒಂದಿಷ್ಟು ವಿಚಾರವನ್ನು ಹರಿಬಿಟ್ರು. ಈ ಕ್ರಾಂತಿಯ ಮಾತನ್ನ ಎತ್ತಿದ್ರು. ಕ್ರಾಂತಿಯ ಮಾತು ಆದ ನಂತರ ಏನಾಯ್ತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಒಂದ್ ಕಡೆ ಕ್ರಾಂತಿ ಮಾತು, ಇನ್ನೊಂದ್ ಕಡೆ ವೋಟ್ ಚೋರಿ ಹಗರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಈ ಪ್ರಕರಣ ಅನ್ನೋದಕ್ಕಿಂತ ಈ ಮಾತಿಗೆ ಸಂಬಂಧಪಟ್ಟ ಹಾಗೆ ರಾಜಣ್ಣ ಅವರನ್ನ ಮನೆಗೆ ಕಳಿಸಿದ್ರು. ಸಹಕಾರ ಸಚಿವ ಸ್ಥಾನದಿಂದ ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಅದಾದ ನಂತರ ಬೆಳಗಾವಿಯ ಕೆಲವು ರಾಜಕಾರಣಿಗಳು, ಅದರಲ್ಲೂ ಮುಖ್ಯವಾಗಿ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತಾನೆ ಹೇಳ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಒಂದು ವಿಚಾರವನ್ನು ತೇಲಿಬಿಟ್ರು. ದಲಿತ ಸಿಎಂ ದಾಳ. ರಾಜ್ಯದಲ್ಲಿ ದಲಿತ ಸಿಎಂ ಆಗೋದಕ್ಕೆ ಸುಮಾರು ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಅವ್ರು ಯಾರ್ಯಾರು ಅಂತ ನಿಮ್ಗೆ ಗೊತ್ತೇ ಇದೆ. G. ಪರಮೇಶ್ವರ್ ಇದ್ದಾರೆ, ರಾಜಣ್ಣ ಅವರು ಇದ್ದಾರೆ, ಮೈಸೂರಿನಿಂದ ಮಹದೇವಪ್ಪ ಅವರು ಇದ್ದಾರೆ. ಈಗ ಹಲವು ನಾಯಕರು ರೇಸ್ನಲ್ಲಿ ನಿಂತಾರೆ. ಅದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ. ಬೆಳಗಾವಿಯ ಕಾರ್ಯಕ್ರಮವೊಂದರಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಆಗುವ ಎಲ್ಲ ಲಕ್ಷಣಗಳಿದೆ, ದಲಿತ ನಾಯಕರನ್ನ ಮುನ್ನಡೆಸುವಂತ ಎಲ್ಲ ನಾಯಕತ್ವ ಗುಣಗಳು ಸತೀಶ್ ಜಾರಕಿಹೊಳಿ ಅವರಲ್ಲಿ ಇವೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು ಒಂದೇ ಒಂದು ವಿಚಾರ. ಇದೇ 25ಕ್ಕೆ, ನವೆಂಬರ್ 25ಕ್ಕೆ DK ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗುತ್ತೆ. DK ಶಿವಕುಮಾರ್ ಅವರು ಅಧಿಕಾರದ ಗದ್ದುಗೆಗೆ ಏರ್ತಾರೆ ಅನ್ನುವುದು ಸದ್ಯಕ್ಕಿರುವ ಚರ್ಚೆ. ಈ ಚರ್ಚೆ ನಡುವೆ ಯಾರ್ಯಾರಿಗೆ ಯಾವ ಸ್ಥಾನ ಸಿಗಬಹುದು, ಯಾರ್ಯಾರ ಸ್ಥಾನ ಪಲ್ಲಟ ಆಗುತ್ತೆ, ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದ್ರ ನಡುವೆನೆ DCM ಏನಾದ್ರೂ ಸಿಎಂ ಆದ್ರೆ ರಾಜ್ಯ ಕೈಮನೆಯಲ್ಲಿ ಏನೇನು ಸಂಚಲನ ಆಗುತ್ತೆ ಅನ್ನೋದು ಚರ್ಚೆ ಕೂಡ ಈ ಸಂದರ್ಭದಲ್ಲಿ ಜೋರಾಗಿದೆ. ಹಾಗಾದ್ರೆ ಏನೇನಾಗ್ಬೋದು? ಈಗಾಗಲೇ DCM ಅವರ ಮೇಲೆ ಹಲವು ಚಾರ್ಜಸ್ಗಳಿವೆ, ಅದು ನಿಮ್ಗೆ ಗೊತ್ತೇ ಇದೆ. ಈ ಹಿಂದೆನೆ 3 ತಿಂಗಳ ಕಾಲ ತಿಹಾರ್ ಜೈಲಿನಲ್ಲಿ ಇದ್ದು ಬಂದಂತವರು DK ಶಿವಕುಮಾರ್ ಅವರು. ಹಲವು IT ಚಾರ್ಜಸ್ ಇವೆ, ED ಚಾರ್ಜಸ್ ಇವೆ. ತನಿಖಾ ಸಂಸ್ಥೆಯನ್ನ ಬಳಸ್ಕೊಂಡು 2028ರ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭ ಪಡ್ಕೊಳ್ಬಹುದು, ಅಂದ್ರೆ ಅಕ್ರಮ ಆರೋಪಗಳನ್ನ ಮುನ್ನೆಲೆಗೆ ತರಬಹುದು. ಕಾಂಗ್ರೆಸ್ ಸರ್ಕಾರದ ನಾಯಕರು, ಘಟಾನುಘಟಿ ನಾಯಕ DK ಶಿವಕುಮಾರ್ ಅಥವಾ ಮುಖ್ಯಮಂತ್ರಿ ಆದರೆ, ನಾನು ನಿಮ್ಗೆ ಇದನ್ನೆಲ್ಲ ಹೇಳ್ತಾ ಇರೋದು ಅಂದ್ರೆ ಇದೇ 25ಕ್ಕೆ ಏನು ಟಾಕ್ ಇದೆಯಲ್ಲ, ಆ ಟಾಕಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರ ಹಿಡಿದ ನಂತರ ಈ ಎಲ್ಲಾ ಅಂಶಗಳು ಕೂಡ ಕೌಂಟಿಗೆ ಬರುತ್ತೆ. ರಾಜ್ಯ ಬಿಜೆಪಿ ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ DK ಶಿವಕುಮಾರ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸ್ಕೋ ಪ್ರಯತ್ನ ಪಡೋದು ಒಂದ್ ಕಡೆ ಆದ್ರೆ, 28ಕ್ಕೆ ತಾವು ಹೇಗೆ ಮುನ್ನೆಲೆಗೆ ಬರಬೇಕು ಅಥವಾ ತಾವು ಹೇಗೆ ಅಧಿಕಾರಕ್ಕೆ ಹಿಡಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರ ಮೇಲೆ ಒಂದಿಷ್ಟು ತನಿಖಾ ಸಂಸ್ಥೆಗಳನ್ನ ಬಳಸಿ ವಿಚಾರಣೆ ನಡೆಸಬಹುದು. ಆದ್ರೆ ಸಿದ್ದರಾಮಯ್ಯರ ಮೇಲೆ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಹಿಂದೆ ಮೈಸೂರು ಮೂಡಾ ಪ್ರಕರಣದಲ್ಲೂ ಕೂಡ ನೋಡಿದ್ರಿ, ಏನೇ ಪ್ರಯತ್ನ ಪಟ್ಟರು ಕೂಡ ಸಿದ್ದರಾಮಯ್ಯ ಅವ್ರನ್ನ ಅದರಲ್ಲಿ ಸಿಕ್ಕಾಕ್ಸೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿಲ್ಲ. ಒಂದು ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಈ ಅಹಿಂದ ನಾಯಕರೆಲ್ಲ ಏನಿದ್ದಾರೆ, ಸಿದ್ದರಾಮಯ್ಯ ಅವರು ಸೇರಿದಂತೆ, ಸಿದ್ದರಾಮಯ್ಯ ಅವರು ನಿಮ್ಗೆ ಗೊತ್ತೇ ಇದೆ, ಕರ್ನಾಟಕದಲ್ಲಿ ಮಾತ್ರ ಅಲ್ಲದೇನೆ ಇಡೀ ದೇಶ ಮಟ್ಟದಲ್ಲಿ ಅಹಿಂದ ನಾಯಕ ಅಂತಾನೆ ತಮ್ಮ ಚಾಪನ್ನು ಮೂಡಿಸಿದ್ದಾರೆ, ಅಥವಾ ಜನರಿಗೆ ಅಹಿಂದ ನಾಯಕ ಅಂತಾನೆ ಸಿದ್ದರಾಮಯ್ಯ ಅವರು ಕಾಣಿಸ್ತಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೈಬಿಟ್ಟಿದ್ದಾದಲ್ಲಿ ಕೇವಲ ದಲಿತ ನಾಯಕರು ಮಾತ್ರ ಅಲ್ಲದೇನೆ ಅಹಿಂದ ನಾಯಕರು, ಅಲ್ಪಸಂಖ್ಯಾತ ಹಿಂದುಳಿದ ನಾಯಕರು ಕೂಡ ಕಾಂಗ್ರೆಸ್ನಿಂದ ವಿಮುಖರಾಗಬಹುದು ಅಥವಾ ಕಾಂಗ್ರೆಸ್ನಿಂದ ಒಂದ್ ಹೆಜ್ಜೆ ಹೊರಗೆ ಹೋಗ್ಬಹುದು ಅನ್ನೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.